ಅದನ್ನು ಇಲ್ಲಿಗಲ್ ಆಗಿ ಗ್ರ್ಯಾಂಟ್ ಮಾಡಿಸ್ಕೊಂಡು ಅವ್ರ ಹೆಸರಲ್ಲಿ ಪಾನಿಯಲ್ಲಿ ಕೂರಿಸ್ಕೊಂಡಿದ್ದಾರೆ. ಇವಾಗ ಪಾನಿಯಲ್ಲಿ ಕೂರಿಸ್ಕೊಂಡು ನಾರಾಯಣಪ್ಪನವರು ಅವರಿಂದ ಸಿ ಕೆ ವೆಂಕಟರಾಮರೆಡ್ಡಿ ಅವ್ರಿಗೆ ಕ್ರಯಕ್ಕೆ ಪಡೆದಿದ್ದಾರೆ, ಇಲ್ಲಿಗಲ್ ಆಗೇ ಪಡೆದಿದ್ದಾರೆ. ಅದ್ರ ಡಾಕ್ಯುಮೆಂಟ್ಸ್ ನೋಡೋದಾದರೆ ತಾಲೂಕು ಆಫೀಸ್ ಕಚೇರಿಯಲ್ಲಿ ಎಲ್ಲೇ ಡಾಕ್ಯುಮೆಂಟ್ಸು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲ, ಇಲ್ಲಿಗಲ್ ಆಗಿರೋದ್ರಿಂದ ಇಲ್ಲೇ ನಡೆದೋಗಿದೆ. ಅದು ಇವಾಗ ತಾಲೂಕು ಆಫೀಸಲ್ಲಿ ಕೇಳಿದರೆ ಅವರೆಲ್ಲ ಚೆಕ್ ಮಾಡಿ ಫೈಲೇ ಇಲ್ಲ ಅಂತ ಹೇಳ್ಬಿಟ್ರು. ಇದ್ರ ಸಮಸ್ಯೆ ಏನು ಅಂದರೆ ಊರಲ್ಲಿ ಯಾರಾದರೂ ಮೃತಪಟ್ಟರೆ ಹಾಕ್ಕೊಳ್ಳೋಕ್ಕೆ ಜಾಗನೇ ಇಲ್ಲ, ಕೆರೆಯಲ್ಲಿ ಅಲ್ಲಿ ಇಲ್ಲಿ ಉಳ್ತಾ ಇದ್ದಾರೆ. ಕೆರೆಯಲ್ಲಿ ಹಾಕ್ಕೊಳ್ಳೋಕ್ಕೆ ಇದು ಆಪ್ಷನ್ನೇ ಇಲ್ಲ, ಸರ್ಕಾರದಿಂದ ಆಪ್ಷನ್ನೇ ಇಲ್ವಲ್ಲ, ಅಂದ್ರೂ ಕೆರೆಯಲ್ಲಿ ಹಾಕ್ಕೊಳ್ತಾ ಇದ್ದಾರೆ ಅವರು ಒತ್ತುವರಿ ಮಾಡ್ಕೊಂಡಿರೋದ್ರಿಂದ. ಇದ್ರ ಬಗ್ಗೆ 83ರಲ್ಲಿ ಒಬ್ಬರು ಕ್ಯಾಸಂಬಳ್ಳಿ ವೆಂಕಟಪ್ಪ ಅಂತ ಅವ್ರನ್ನ ಇಲ್ಲಿ ಮಣ್ಣು ಮಾಡೋಕ್ಕೆ ಬಂದರೆ ಆವಾಗಲೂ ಒಂದು ಸಲ ಗಲಾಟೆ ಆಗಿ ನಮ್ಮೂರಲ್ಲಿ ದೊಡ್ಡ ಮನುಷ್ಯರು ಅವರು ಪ್ರಯತ್ನ ಮಾಡಿ ತಹಸೀಲ್ದಾರಿಂದ ಇದು ಎಲ್ಲ ರೆಡಿ ಮಾಡ್ಕೊಂಡು ಬಂದು ಇದು ಮಾಡಿದರೆ ಆವಾಗಲೂ ಅವ್ರು ದುಡ್ಡು ಕೊಟ್ಬಿಟ್ಟು ಎಲ್ಲ ರೆಡಿ ಮಾಡಿಸಿ ಅವರು ಒತ್ತುವರಿ ಮಾಡಿಕೊಂಡು ನೀಲಗಿರಿ ತಪ್ಪಿಟ್ಕೊಂಡು ಹಂಗೆ ಇದ್ದಾರೆ. ಇವಾಗ ಒಂದು 4 ತಿಂಗಳು ಮುಂಚೆ ನಮ್ಮ ತಾಯಿ ಮೃತಪಟ್ಟರು, ಅನಾರೋಗ್ಯದಿಂದ ಮೃತಪಟ್ಟರು. ಅವ್ರನ್ನ ನಮ್ಮ ತಂದೆನ ಅಲ್ಲೇ ಹಾಕಿರೋದ್ರಿಂದ ನಮ್ಮ ತಂದೆ ನಮ್ಮ ತಾತ ಎಲ್ಲರೂ ಅಲ್ಲೇ ಹಾಕಿದ್ದಿದ್ದು. ಅವರು ಅದನ್ನೆಲ್ಲ ಗೋರಿಗಳನ್ನೆಲ್ಲ ಕಿತ್ತು ಮಣ್ಣೊಳಗಡೆ ಊತಾಕ್ಬಿಟ್ಟು ನೀಲಗಿರಿ ತೋಪಿಟ್ಕೊಂಡು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅವ್ರ ಹೆಸರಲ್ಲಿ ಇಲ್ಲಿಗೆಲ್ಲ ಪಾನಿಯಲ್ಲಿ ಕೂರಿಸ್ಕೊಂಡ್ಬಿಟ್ಟು ಇವಾಗ ನಮ್ಮ ತಾಯಿನ 4 ತಿಂಗಳಿಂದ ಮುಂಚೆ ನಮ್ಮ ತಾಯಿ ಮೃತಪಟ್ಟರು. ನಮ್ಮ ತಾಯಿನ ತಗೊಂಡು ಬಂದು ಅಲ್ಲೇ ದಾನ ಮಾಡಿದ್ದೀವಿ, ಅಲ್ಲೇ ಮಣ್ಣು ಮಾಡಿ. ಇವಾಗ ಆಗಿದ್ದು ನಾವು ಸಂಬಂಧಪಟ್ಟಂಗೆ ಅರ್ಜಿಗಳು ಮಾಡ್ಕೊಡ್ತೀವಿ ಅಂತ ಡಿಲೇ ಮಾಡ್ಕೊಂಡಿದ್ರು. ಮೊನ್ನೆ ಗಟ್ಟಿಯಾಗಿ ಹೋಗಿ ಒಂದು 50-60 ಜನ ಕೇಳಿದ್ದಕ್ಕೆ ಸರಿ ಬರ್ತೀವಿ ಅಂತ ಹೇಳ್ಬಿಟ್ಟು 12ನೇ ತಾರೀಕು ಡೇಟ್ ಕೊಟ್ಟಿದ್ರು. ಇದಕ್ಕಿಂತ ಮುಂಚೆ 16ನೇ ತಾರೀಕು ಬರ್ತೀವಿ ಅಂತ ಒಂದು 2 ತಿಂಗಳಿಂದ ಮುಂಚೆ 16ನೇ ತಾರೀಕು ಡೇಟು ಕೊಟ್ಟಿದ್ರು. ನ್ಯೂಸ್ ಪೇಪರಲ್ಲೂ ಬಂದಿತ್ತು. ಅಂದರೆ ಅವ್ರು ಯಾವುದೇ ಅದು ಕ್ರಮ ಕೈಗೊಂಡಿಲ್ಲ. ಆಮೇಲೆ ತಿರುಗಿ ನಾವು ಹೋಗಿ ಎಲ್ಲ ಹೋಗ್ಬಿಟ್ಟು ನಮ್ಮ ಇದು ದಂಡೋರ ಸಂಘದವರು ಶಿವಶಂಕರ್, ದಾಸು, ಬಾಬು, ರಮೇಶ್ ಮತ್ತು ನಮ್ಮೂರಿನ ಗ್ರಾಮಸ್ಥರು ಎಲ್ಲ ಹೋಗಿ ಎಲ್ಲರ ಸಹಾಯದಿಂದ ಹೋಗ್ಬಿಟ್ಟು ಅಲ್ಲಿ ಕೇಳಿದ್ದಕ್ಕೆ ಇವಾಗ 12ನೇ ತಾರೀಕು ಬರ್ತೀವಿ ಅಂತ ಹೇಳಿದ್ರು. ಬಂದರು ಮೇಡಮ್ ಅವರೆಲ್ಲ ಪರಿಶೀಲನೆ ಮಾಡಿ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡಿ ನಾನು ಅದು ಇದ್ರದ್ದು ಸರ್ವೇದು ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಅದೆಲ್ಲ ವೆರಿಫೈ ಮಾಡಿ ನಿಮಗೆ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನಾಗವೇಣಿ ತಹಸೀಲ್ದಾರ್ ಮೇಡಮ್ ಅವರು. ಇವಾಗ ನಂಬಿಕೆ ಇದೆ ಅವ್ರನ್ನ ಹೇಳಿರೋದು. ಅದಕ್ಕೆ ಆದಷ್ಟು ಬೇಗ ನಮಗೂ ಸ್ವಲ್ಪ ಮನುಷ್ಯನ ತುಂಬ ತೊಂದರೆ ಇದೆ, ಆದಷ್ಟು ಬೇಗ ತೆಗೆದುಕೊಟ್ಟು ಮಾಡಿಕೊಟ್ರೆ ನಮ್ಮ ಊರಲ್ಲಿ. ಇನ್ನೊಂದು ನಮ್ಮೂರು ಇದು ಕುರುಬೂರು ಕಡೆಯಿಂದ ನಮ್ಮ ಒಂದು ಕಲಕಲೆಯ ಒತ್ತಾಯ ಏನಂತಂದರೆ, ನಮಗೆ ಇವಾಗ ಆಲ್ರೆಡಿ ನಡೆದೋಗ್ಬಿಟ್ಟಿದೆ, 2-3 ಸರ್ತಿ ನಡೆದು ಈ ಥರ ಸತ್ತೋದಾಗ ಅವ್ರಿಗೆ ದಾನ ಸಂಸ್ಕಾರ ಮಾಡೋದಕ್ಕೆ ತುಂಬ ತೊಂದರೆಯಾಗಿ, ದಫನ್ ಮಾಡೋಕ್ಕೆ ತುಂಬ ತೊಂದರೆಯಾಗಿ ಜಿದ್ದಿಯಲ್ಲಿ ತಗೊಂಡೋಗಿ ಅಲ್ಲೇ ದಾನ ಸಂಸ್ಕಾರ ಮಾಡಿದ್ದೀವಿ. ಇನ್ನು ಮುಂದೆ ಈ ಥರ ಆಗ್ತೀರಾ ಅತಿ ಶೀಘ್ರದಲ್ಲಿ ನಮ್ಮ ತಹಸೀಲ್ದಾರ್ ಮೇಡಮ್ ಏನು ಇವತ್ತು 12ನೇ ತಾರೀಕು ಬಂದಿರಲಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಬಟ್ ಬರೀ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಬಟ್ ನಮ್ಮ ಒತ್ತಾಯ ಇದ್ದಿದ್ದು ಇಲ್ಲಿ ಎಲ್ಲ ಸ್ಪಾಟ್ ಎಷ್ಟಿದೆ ಏನು ಅಂತ ಮೆಜರ್ಮೆಂಟ್ ಮಾಡಿ ನಮಗೆ ಅದ್ಬಸ್ತ್ ಮಾಡಿಕೊಡ್ಬೇಕು ಅಂತ ನಮ್ಮ ಒತ್ತಾಯ ಇದ್ದಿದ್ದು. ಬಟ್ ಅವರು ADLR ರಿಪೋರ್ಟು ಸರಿ ಇಲ್ಲ ಅಂದ್ಬಿಟ್ಟು ಆ ರಿಪೋರ್ಟ್ನ ಮತ್ತೆ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ತನಿಖೆ ಮಾಡಿ ಮತ್ತೆ ಮೂಲ ದಾಖಲೆಗಳನ್ನು ಶೀಘ್ರದಲ್ಲೇ ತಗೊಂಡು ನಿಮಗೆ ಬಂದು ನಾವು ಸ್ಥಳ ಅದ್ಬಸ್ತ್ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಬಟ್ ನಮಗಿದು ಅತಿ ಶೀಘ್ರದಲ್ಲಿ ಆಗಬೇಕು ಅಂತ ನಮ್ಮ ಕುರುಬೂರು ಕಡೆಯಿಂದ ಒತ್ತಾಯ. ಆದರೆ ತುಂಬ ಅನಾನುಕೂಲ. ಕೆರೆಗಳಲ್ಲೂ ಕೂಡ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ಈ ಕುರುಬೂರು ಗ್ರಾಮದಲ್ಲಿ ಕೆರೆಗಳಲ್ಲಿ ಕೂಡ ಜಾಗ ಇಲ್ಲ, ಯಾಕಂದರೆ ದಾನ ಸಂಸ್ಕಾರ ಮಾಡೋದಕ್ಕೆ ಆ ಥರ ಆಗ್ಬಿಟ್ಟಿದೆ. ಕೆರೆ ಒತ್ತುವರಿ ಆಗಿದೆ. ಮತ್ತೆ ಕೆರೆಯಲ್ಲಿ ಕೂಡ ಎಲ್ಲಿ ದಾನ ಸಂಸ್ಕಾರ ಮಾಡಿದಾರೋ ಅದೇ ಜಾಗದಲ್ಲಿ ಅಲ್ಲೇ ಆಗಿಬೇಕು, ಅಲ್ಲೇ ಮತ್ತೆ ದಾನ ಸಂಸ್ಕಾರ ಮಾಡಬೇಕು. ಆ ಥರ ಪರಿಸ್ಥಿತಿ ಇವತ್ತು ಉಂಟಾಗಿದೆ. ಇದಕ್ಕೆ ಮೂಲ ಕಾರ್ಯಕರ್ತರು ಯಾರು, ಇದು ಈ ಥರ ಆಗೋದಕ್ಕೆ ಯಾರು ಹೊಣೆ ಅಂತ ಅವರಿಗೆ ಶೀಘ್ರದಲ್ಲಿ ಇದು ಪರಿಶೀಲನೆ ಮಾಡಿ ಇದೇನಾದರೂ ಸ್ಮಶಾನಕ್ಕೆ ಪಕ್ಕ ಆದಮೇಲೆ ಅವರಿಗೆ ಕಾನೂನು ರೀತಿಯಲ್ಲಿ ತಕ್ಕ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಕುರುಬೂರು ಗ್ರಾಮಸ್ಥರ ಕಡೆಯಿಂದ ಒತ್ತಾಯ ಮಾಡ್ತೀವಿ. ಥ್ಯಾಂಕ್ ಯು. ಜೈ